ಮನೆಯೊಳಗೆ ಬರೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಮೊನ್ನೆಷ್ಟೇ ಉಗ್ದಿದ್ ಸಾಕಾಗಿಲ್ವಾ? ಮರ್ಯಾದೆ ಪದದ ಅರ್ಥ ಗೊತ್ತೇನೋ ನಿನ್ಗೆ? ಅದು ಮದುವೆ ಮಾತುಕತೆ ನಡೀತಿದ್ಯಲ್ಲ, ಅದಕ್ಕೆ. ಮದ್ವೆನ? ಯಾವ ಮದ್ವೆ? ಯಾರ ಮದ್ವೆ? ಅಲ್ಲ ರೀ, ನಮ್ಮಣ್ಣ ವಿನಯ್ದು ನಿಮ್ಮಕ್ಕ ಕಲ್ಯಾಣಿ ಮದುವೆ ವಿಚಾರ. ಈಗ ಅದು ಮುಗ್ದೋಗಿರೋ ಮಾತು, ಬೇಡದಿರೋ ವಿಷಯ. ಮುಗ್ದೋದ್ ಮಾತಾ? ಏನ್ ಹೇಳ್ತಾ ಇದ್ದೀರಾ? ಈ ಸಂಬಂಧ, ಈ ಮದ್ವೆ ಯಾವುದು ಸಾಧ್ಯ ಇಲ್ಲ. ಏನ್ರಿ ಅದು? ಗಿಫ್ಟು ಒಂದಾದ್ಮೇಲೆ ಒಂದು ಗಿಫ್ಟ್ ಕೊಡ್ತಾನೆ ಬಂದಿದ್ದೀರಾ. ಇಲ್ಲಿವರೆಗೆ ಕೊಟ್ಟಿರೋದು ಸಾಕು, ಮೊದ್ಲು ಇದನ್ನ ತಗೊಂಡು ಹೊರಡಿ. ಸಡನ್ ಆಗಿ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ನನಗೆ. ಎಲ್ಲ ಚೆನ್ನಾಗೇ ಐತಲ್ಲ, ಏನಕ್ಕೆ ಈ ಥರ ವಿಚಿತ್ರವಾಗಿ ಆಡ್ತಿದ್ದೀರಾ? ನೋಡಿ, ನಾನು ಬರೋದು ಬೇಡ ಅಂದರೆ ಡೈರೆಕ್ಟಾಗಿ ಹೇಳಿ, ನಾನು ಬರಲ್ಲ. ಅದನ್ನ ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ನಿಮಗೆ? ಪ್ರಾಬ್ಲಮ್ ನಮಗಲ್ಲ, ಪ್ರಾಬ್ಲಮ್ ನಿಮ್ಮ ಅಣ್ಣಂದು. ಒಬ್ಬ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಯಾರು ಅಂತ ಕೇಳ್ಬೋದಾ? ಸೂರ್ಯಪ್ರಕಾಶ್ ಅವ್ರ ಮಗ ವಿನಯ್. ಇವತ್ ನಮ್ಗೆ ದಿಕ್ಕಿಲ್ದೆ ಇರ್ಬೋದು, ಆದ್ರೆ ನಿಮ್ಗಳ ಬೆರಳಿಟ್ಕೊಂಡು ನಡೆಯೋ ಪರಿಸ್ಥಿತಿ ನಮ್ಗಿನ್ನೂ ಬಂದಿಲ್ಲ. ಯಾವ ಹುಡುಗಿ? ನಮ್ಮ ವಿನಿ ಯಾರಿಗೆ ಮೋಸ ಮಾಡಿದ್ದಾನೆ? ಏನೋ ಗೊತ್ತಿಲ್ದಿರೋ ತರ ನಾಟಕ ಮಾಡೋದನ್ನ ನಿಮ್ ಇಡೀ ಫ್ಯಾಮಿಲಿಯವರು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮ್ ಶ್ರೀಮಂತಿಕೆ ಎಷ್ಟಿದ್ಯೋ ಅಷ್ಟೇ ಸುಳ್ಳಿನ ಕಂತೆನೂ ಇರೋ ಹಾಗಿದೆ. ಅವಾಗ ನೀನ್ ಆಕ್ಸಿಡೆಂಟ್ ಮಾಡಿ ಇನ್ಯಾರ ತಲೆ ಮೇಲೆನೋ ಹಾಕಕ್ ನೋಡ್ದೆ. ಇವಾಗ ಈ ಹುಡ್ಗಿ ವಿಷಯ ಇನ್ನು ಏನೇನ್ ಮುಚ್ಚಿಟ್ಟಿದ್ದೀರಾ? ಏಯ್, ನೀವಿಷ್ಟು ದೊಡ್ಡದಾಗಿ ಮಾತಾಡಿದ್ರೆ ನನ್ನ ತಲೆ ಬೋರ್ಡಕ್ಕೆ ಏನು ಇಳಿಯಲ್ಲ ಕಣ್ರಿ. ಏನಂದ್ರಿ? ನಮ್ಮಣ್ಣ ವಿನಿ ಅವನಿಗೆ ಅಫೇರ್ ಇದೆ ಅಂತನ? ಏಯ್, ಇಷ್ಟು ವರ್ಷ ಆಯಿತು, ಒಂದು ಹುಡುಗಿ ಜೊತೆ ನಿಂತ್ಕೊಂಡು ಕರೆಕ್ಟಾಗಿ ಮಾತಾಡಿಲ್ಲ ಅವನು. ಬೇವ್ರು ಕಿತ್ಕೊಂಡು ಬಂದ್ಬಿಡತ್ತೆ ಅವನಿಗೆ. ಅಂಥದ್ರಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಅಫೇರ್ ಅಂದರೆ ಅದು ನೀವು ನಂಬಿಡ್ತೀರಾ ರೀ? ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ನಡೀತಿದೆ ಕಣ್ರಿ. ಏನೋ ಗೋಲ್ಮಾಲ? ಹಾಗಾದ್ರೆ ಆ ಹುಡುಗಿ ಹಾಕಿದ್ದು ನಾಟಕದ ಕಣ್ಣೀರ ರೀ? ಆ ಹುಡುಗಿ ಸಹಾಯ ಕೊಟ್ಟಿದ್ಲು. ರೈ, ಒಂದು ಪಕ್ಷ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಅದರಲ್ಲೊಂದು ಅರ್ಥ ಇದೆ. ನೀವು ನಮ್ಮ ಅಪ್ಪ ನೋಡಿದಿರಲ್ವಾ? ಸ್ವಂತ ಮಗುನೇ ಜೈಲಿಗೆ ಕಳಿಸ್ತವ್ರು ರೇ. ಸೇಮ್ ನಮ್ಮ ಅಪ್ಪನ ಥರನೇ ಕಂಡ್ರಿ ನಮ್ಮ ಅಣ್ಣ. ಅಕ್ಕ ಬಾರುಕು, ಎಲ್ಲ ಜೋಡಿಸ್ಕೊತಾ ಇದ್ದೆ. ಆಮೇಲೆ ಫಂಕ್ಷನ್ ಶುರು ಆದ್ರೆ ಗಡ್ಬಿಡಿಲಿ ಎಲ್ಲ ಮರ್ತೋಗುತ್ತೆ. ನಿಂಗೂ ಒಂದಷ್ಟು ಬಟ್ಟೆ ಎತ್ತಿಟ್ಟಿದ್ದೀನಿ. ಅಕ್ಕ, ಈ ಸಂಭ್ರಮಕ್ಕೊಂದು ವಿಘ್ನ ಇದೆ ಕಣ. ಏನಾಯ್ತು ರುಕ್ಕು? ಹೊಸ ಮನೆ ಕಟ್ಟೋಕ್ ಹೋಗಿ ಇನ್ಯಾರ್ದೋ ಗೂಡನ್ನ ಗೊತ್ತಾಗದೆ ತುಳಿತಾ ಇದೀವಿ ಅನ್ಸುತ್ತೆ. ನಿನಗ್ ಜೀವನ ಕೊಡೋಕ್ ಹೋಗಿ ಇನ್ಯಾವುದೋ ಹುಡುಗಿ ಜೀವನ ಬಲಿ ಕೊಡೋಕ್ ಹೋಗ್ತಾ ಇದೀವಿ ಅನ್ನಿಸ್ತಿದೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇವತ್ತು ಒಬ್ಳು ಹುಡುಗಿ ಸಿಕ್ಕಿದ್ಲು ಅಕ್ಕ. ಒಬ್ಬ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಯಾರು ಅಂತ ಕೇಳ್ಬೋದಾ? ಸೂರ್ಯಪ್ರಕಾಶ್ ಅವ್ರ ಮಗ ವಿನಯ್. ಅವಳು ಹೇಳಿದಷ್ಟು ನಿಜ ಆಗಿದ್ರೆ ಈ ಸಂಭ್ರಮನ ಇಲ್ಲಿಗೆ ನಿಲ್ಸ್ಬಿಡೋಣ ಅಕ್ಕ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಒಳ್ಳೇದು. ರುಕ್ಕು, ನಾವು ಕೇಳಿದೀವಷ್ಟೇ, ನೋಡಿಲ್ಲ. ಇದನ್ನೇ ನಂಬ್ಕೊಂಡು ಹೇಗೆ ನಿರ್ಧಾರ ತಗೊಳ್ಳೋದು? ನನಗಂತೂ ತಿಕ್ಕೆ ತೋಚ್ದಂಗೆ ಆಗಿದೆ ಅಕ್ಕ. ನಮ್ಮ ಕಡೆಯಿಂದ ಎಲ್ಲ ತಯಾರಿ ನಾವು ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ಕಾದ್ ನೋಡೋಣ, ಅವ್ರಿಗೂ ಟೈಮ್ ಕೊಡೋಣ. ಟೈಮ್ ಕೊಡೋದ? ಬೇರೆ ಏನಾದರೂ ದಾರಿ ಉಳಿದಿದೆಯಾ ರುಕ್ಕು? ಅಕ್ಕ, ನೀನು ಆಲ್ರೆಡಿ ಏಟ್ ತಿಂದಿದ್ದೆ. ಮತ್ತೆ ಮತ್ತೆ ಗಾಯದ ಮೇಲೆ ಬರೆ ಹೇಳ್ಕೊಳ್ಳೋದು ಬೇಡ. ನೋಡು, ನೀನು ಚೆನ್ನಾಗಿರ್ಬೇಕು, ಅದಕ್ಕೆ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು. ನೀನು ಖುಷಿಯಾಗಿರೋದಕ್ಕೆ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನಿನಗಷ್ಟೇ ಚೆನ್ನಾಗಿ ಗೊತ್ತಿರುತ್ತೆ. ಯಾರೋ ಬೀದಿಲಿ ಹೋಗೋರು ಕಣ್ಣೀರು ಹಾಕೊಂಡು ಕತೆ ಹೇಳ್ತಿದ್ದಾರೆ ಅಂದರೆ ನನಗೆ ತಕ್ಷಣಕ್ಕೆ ನಂಬಕ್ಕೆ ಆಗ್ತಿಲ್ಲ ರುಕ್ಕು. ಯೋಚನೆ ಮಾಡೋಕ್ಕೆ ನಮಗೂ ಟೈಮ್ ಬೇಕು, ಅವ್ರಿಗೂ ಸ್ವಲ್ಪ ಟೈಮ್ ಕೊಡೋಣ. ನನಗೆ ಗೊತ್ತಕ್ಕ ನಿನ್ನ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಅಂತ. ಬೇಕಾದಾಗ ಮದುವೆ, ಬೇಡದೇ ಇರೋಗ ಆಟದ ಗೊಂಬೆ ಆಗ್ಬಿಟ್ಟಿದ್ದೀರಿ ಅಂತ ಅನ್ಸಿರ್ಬೋದು. ಪರಿಸ್ಥಿತಿ ಸನ್ನಿವೇಶ ಆಗಿದೆ ಅಕ್ಕ. ಆಯ್ತು, ನೀನು ಹೇಳ್ದಾಗೆ ಅವ್ರಿಗೊಂದಿನ ಟೈಮ್ ಕೊಟ್ಟು ನೋಡೋಣ. ಒಂದೇ ದಿನದಲ್ಲಿ
ತುಂಬಾ ಬದಲಾವಣೆಗಳಾಗ್ಬೋದು ರುಕ್ಕು. ಅದು ಗೊತ್ತಿಲ್ಲ ಅಕ್ಕ, ಆದರೆ ಬದಲಾಗ್ಲಿ ಅಂತ ಬೇಡ್ಕೊಳ್ಬೋದಷ್ಟೆ. ಅಲ್ಲ, ನೀವ್ ಯಾರು ಇದನ್ನೆಲ್ಲ ಕೇಳೋದಕ್ಕೆ? ನಾನು ಯಾಕೆ ನಿಮಗೆ ಉತ್ತರ ಕೊಡ್ಬೇಕು? ಅವನು ನಮ್ಮ ಅಣ್ಣ, ರಕ್ತ ಹಂಚ್ಕೊಂಡು ಹುಟ್ಟಿದ್ದೀವಿ, ಜೊತೆಗೆ ಬೆಳೆದಿದ್ದೀವಿ, ಆಡಿದ್ದೀವಿ, ಪ್ರೀತಿ ಹಂಚ್ಕೊಂಡಿದ್ದೀವಿ, ಬೆಸ್ಟ್ ಫ್ರೆಂಡ್ ಥರ ಬದುಕ್ತಾ ಇದ್ದೀವಿ. ಅವನ ಮೇಲೆ ಯಾರಾದರೂ ಗೂಬೆ ಕೂರ್ಸಕ್ಕೆ ನೋಡಿದ್ರೆ ಆ ಗೂಬೆನ ಓಡ್ಸೋ ಕರ್ತವ್ಯ ನಮ್ದಲ್ವಾ ಮೇಡಮ್? ನಾನು ಹೇಳಿದ್ದೆಲ್ಲ ನಿಜ. ನೀವು ನಿಜ ಅಂತಿರೋದೇ ಸುಳ್ಳು. ರೇಷ್ಮಾ ಅವರೇ, ಯಾವ ಡ್ರಾಮಾ ಕಂಪ್ನಿ ನಿಮ್ಮದು? ಸಖತ್ತಾಗಿ ಆ್ಯಕ್ಟ್ ಮಾಡ್ತೀರಾ. ಡ್ರಾಮಾನ ಜೂನಿಯರಿಂದನೇ ಮಾಡ್ಕೊಂಡು ಬಂದಿದ್ದೀರಾ. ಅದರ ಸಿನಿಮಾ ಸೀರಿಯಲ್ ಟ್ರೈ ಮಾಡ್ರಿ, ಒಳ್ಳೆ ಅವಾರ್ಡ್ ಸಿಗುತ್ತೆ ನಿಮಗೆ. ಏನ್ರಿ ನಿಮ್ಮ ಮಾತಿನ ಅರ್ಥ? ನನ್ನ ದುಃಖ ಸುಳ್ಳ, ನನ್ನ ಪ್ರೀತಿ ಸುಳ್ಳ, ಇಲ್ಲ ನನ್ನ ಮಾತೇ ಸುಳ್ಳ? ನಿಮ್ಗೇನು ಅನ್ಸುತ್ತೆ ಕೋರೆ? ನೀವು ಯಾವುದು ಸುಳ್ಳು ಹೇಳ್ತಿಲ್ಲ, ಎಲ್ಲ ಡೌಗಳು. ನೋಡಿ, ಡೈರೆಕ್ಟಾಗಿ ಕೇಳ್ತೀನಿ, ನಿನಗೇನು ಬೇಕು? ಯಾಕೆ ಈ ನಾಟಕ ಆಡ್ತಿದ್ಯಾ? ಇದನ್ನು ಯಾರು ಮಾಡಿಸ್ತಿದ್ದಾರೆ? ಇಲ್ಲ, ನಾನು ನಾಟಕ ಮಾಡ್ತಿಲ್ಲ. ನನಗೆ ನಿಜವಾಗ್ಲೂ ಮೋಸ ಆಗಿದೆ. ಮೋಸ ಅಂತ